ಇನ್ನು ಕೃಷ್ಣನಿಗೆ ಯಾಕೆ ಅರ್ಪಣೆ ಮಾಡಬೇಕು? ನೀವು ಯಾರಿಗೆ ಅರ್ಪಣೆ ಮಾಡಿದರೆ ತಪ್ಪು ಅಂತೇನು ಹೇಳಿಲ್ಲ. ರಾಮಾರ್ಪಣ ಮಸ್ತು, ವಾಸುದೇವಾರ್ಪಣ ಮಸ್ತು ಅಂತ ಹೇಳಿದರೆ ತಪ್ಪೇನಲ್ಲ. ಆದರೂ ಈ ಸಂಪ್ರದಾಯ ಬರುವುದಕ್ಕೆ ವಿಶೇಷವಾಗಿ ಕಾರಣ ಅಂದರೆ, ನನ್ನ ಹತ್ರ ಒಂದೇ ಒಂದು ಪೆನ್ ಇದೆ, ಯಾರಿಗೆ ಕೊಡಲಿ? ನಾನು ಯಾರಿಗೆ ಬೇಕು? ಇರೋದು ಒಂದು ಪೆನ್. ಪಾಪ ಅವರು ಕೈ ಮಾಡಿದರು, ನನಗೆ ದೊಡ್ಡ ಭಾರ ಇಳಿತು. ಯಾಕೆಂದ್ರೆ ಇಷ್ಟು ಜನ ಕೂತಿದ್ದೀರಿ, ಕೊಡ್ಲಿಕ್ಕೆ ನನ್ನ ಹತ್ರ 100 ಪೆನ್ ಇಲ್ಲ, ಇರೋದು ಒಂದು ಪೆನ್ನು. ಸಹಜವಾಗಿ ನಾನು ಅವ್ರಿಗೆ ಕೊಡ್ತೇನೆ, ಈ ಕೊಡಲ್ಲ. ಯಾಕೆ ಅಂದರೆ ಅವ್ರು ಕೇಳಿಬಿಟ್ರಲ್ಲ. ಹಾಗೆ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಮತ್ಸ್ಯ ಇದ್ದಾನೆ, ಕೂರ್ಮ ಇದ್ದಾನೆ, ಯಾರಿಗೆ ಕೊಡ್ಲಿ ನನ್ನ ಕರ್ಮವನ್ನ? ಕೃಷ್ಣ ಏನು ಮಾಡಿದ ಅಂದ್ರೆ ಕೈ ಎತ್ತಿದ. ಯತ್ ಕರೋಷಿ ಯದ್ ಅಶ್ನಾಸಿ ಯದ್ ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನನಗೆ ಅರ್ಪಣೆ ಮಾಡುವಂತ ಕೃಷ್ಣ ಹೇಳಿದ. ಸರಿ, ಅನಂತ ಅವತಾರಗಳಿವೆ, ನಾನೇನ್ ಮಾಡ್ಲಿ? ಕೃಷ್ಣ ಕೇಳಿದ, ಅವನಿಗೆ ಕೊಟ್ಟೆ, ಕೃಷ್ಣ ಅರ್ಪಣ ಅಷ್ಟೇ.